ವೆಲ್ಕಮ್ ಬ್ಯಾಕ್ ವೀಕ್ಷಕರೇ. ನಾವು ವೆಸ್ಕ್ಯುಲರ್ ಸರ್ಜರಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಡಾಕ್ಟರ್, ಈ ವೆಸ್ಕ್ಯುಲರ್ ಅನ್ನೋದು ಮನುಷ್ಯನಿಗೆ ತುಂಬ ಇಂಪಾರ್ಟೆಂಟು. ಬಟ್ ಯಾವ ರೀತಿ ಇರಬೇಕಾಗುತ್ತೆ ಈ ಲೈಫ್ ಸ್ಟೈಲು ಈ ರಕ್ತನಾಳದ ಸಮಸ್ಯೆಯಿಂದ ದೂರ ಇರೋದಕ್ಕೆ ಅಂತ? ಆ, ಎಲ್ಲ ರಕ್ತನಾಳ ಸಮಸ್ಯೆ ಬರುವಂಥದ್ದು ಜೀವನ ಶೈಲಿಯಿಂದ. ಸೊ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಖಂಡಿತವಾಗ್ಲೂ ಮಾಡಲೇಬೇಕು. ಮೋಸ್ಟ್ ಇಂಪಾರ್ಟೆಂಟ್ಲಿ ನಮಗೆ ಡಯಾಬಿಟೀಸ್ ಇದ್ದರೆ ಅಥವಾ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಮತ್ತು ಶುಗರ್ ಇದ್ದರೆ ಎರಡನ್ನೂ ತುಂಬ ಕಂಟ್ರೋಲಲ್ಲಿ ಇಟ್ಕೋಬೇಕು. ಸ್ಮೋಕಿಂಗ್ ಖಂಡಿತವಾಗ್ಲೂ ನಿಲ್ಲಿಸಬೇಕು. ಆ್ಯಂಡ್ ಆಲ್ಕೋಹಾಲ್ ಅಂದರೆ ಮದ್ಯಪಾನ ತುಂಬ ಮಾಡ್ರೇಷನಲ್ಲಿ ಇರಬೇಕು. ಆ್ಯಂಡ್ ಡೈಲಿ ಎಕ್ಸಸೈಸ್ ಮಾಡಬೇಕು. ಸೊ ಈಗ ಸದ್ಯಕ್ಕೆ ನಮಗೆ ವಾರಕ್ಕೆ ಅಟ್ಲೀಸ್ಟ್ 150 ನಿಮಿಷ ನಾವು ಮೀಡಿಯಮ್ ಇಂಟೆನ್ಸಿಟಿ ಎಕ್ಸಸೈಸ್ ಅಂತ ನಾವು ಹೇಳ್ತೀವಿ. ಅಂದರೆ ಬ್ರಿಸ್ಕ್ ವಾಕಿಂಗ್, ಬೇಗ ಫಾಸ್ಟಾಗಿ ನಡೆಯುವಂಥದ್ದು, ಅಥವಾ ಸೈಕ್ಲಿಂಗ್ ಮಾಡುವಂಥದ್ದು, ಅಥವಾ ಸ್ವಿಮ್ಮಿಂಗ್ ಮಾಡುವಂಥದ್ದು. ಇಷ್ಟು ನಮಗೆ ಗೋಲ್. ಮೀಡಿಯಮ್ ಇಂಟೆನ್ಸಿಟಿ ಎಕ್ಸಸೈಸ್ ಅನ್ನೋದು ನಮಗೆ 150 ನಿಮಿಷ ಗೋಲ್ ಇಟ್ಕೋಬೇಕು ನಮಗೆ ಫಾರ್ ಗುಡ್ ಕಾರ್ಡಿಯಾಕ್ ಹೆಲ್ತ್. ಅಂದರೆ ಕಾಲು ಮತ್ತು ಹಾರ್ಟ್ ಹೆಲ್ತ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಇಷ್ಟು ಎಕ್ಸಸೈಸ್ ಮಾಡಬೇಕು. ಅದು ಬಿಟ್ಟು ನಮಗೆ ಈ ಸ್ಟ್ರೆಸ್ ತಗೊಳ್ಳೋವಂಥದ್ದು ಈಗ ಸದ್ಯಕ್ಕೆ ಎಲ್ಲ ಹರಿ ಕರಿ ಅಂತ ಏನಿದೆಯಲ್ಲ, ಸೊ ಇದರಿಂದ ತುಂಬ ಜನ ಸ್ಟ್ರೆಸ್ ತಗೊತಾ ಇದ್ದಾರೆ. ಇದರಿಂದ ನಮಗೆ ಶರೀರದಲ್ಲಿ ಇನ್ಫ್ಲಮೇಷನ್ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಆಗುತ್ತೆ. ಅದರಿಂದ ಎಲ್ಲ ಈ ರಕ್ತನಾಳದ ತೊಂದರೆಗಳು ಜಾಸ್ತಿ ಆಗುತ್ತೆ. ಸೊ ನಮಗೆ ಕಮ್ಮಿ ಸ್ಟ್ರೆಸ್ ತಗೋಬೇಕು, ಎಕ್ಸಸೈಸ್ ಮಾಡಬೇಕು, ಯಾವುದೇ ರೀತಿಯಾದ ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು, ಆ್ಯಂಡ್ ಶುಗರ್ ಬಿ ಪಿ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಎಲ್ಲ ತೊಂದರೆಗಳನ್ನ ದೂರ ಇಡಬಹುದು. ಓಕೆ ಸರ್, ಈ ವೆಸ್ಕ್ಯುಲರಲ್ಲಿ ಪ್ರಾಬ್ಲಮ್ ಆಗೋದಕ್ಕೆ ಕೊಲೆಸ್ಟ್ರಾಲ್ ಕೂಡ ಕಾರಣ ಆಗುತ್ತಾ? ಇದು ಅರ್ಧ ಸತ್ಯ ಅರ್ಧ ಸುಳ್ಳು. ಕೊಲೆಸ್ಟ್ರಾಲಲ್ಲಿ 2 ಥರದ ವಿಧ ಇರುತ್ತೆ. ಒಂದು ಒಳ್ಳೆ ಕೊಲೆಸ್ಟ್ರಾಲ್, ಒಂದು ಕೆಟ್ಟ ಕೊಲೆಸ್ಟ್ರಾಲ್. ಒಳ್ಳೆ ಕೊಲೆಸ್ಟ್ರಾಲ್ ಅಂದರೆ HDL ಅಂತೀವಿ, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತೀವಿ. ಇದು ಆ್ಯಕ್ಚುಲಿ ಹಾರ್ಟ್ಗೆ ಒಳ್ಳೆಯದು ಮತ್ತು ರಕ್ತನಾಳಕ್ಕೆ ಒಳ್ಳೆಯದು ಆ್ಯಕ್ಚುಲಿ. ಬಟ್ ಅದು ಪ್ರಾಬ್ಲಮ್ ಏನಂತಂದರೆ ತುಂಬ ಪೇಷಂಟ್ಸ್ ನಾನು ನೋಡೋದ್ರಲ್ಲಿ HDL ತುಂಬ ಕಡಿಮೆ ಇರುತ್ತೆ, LDL ತುಂಬ ಜಾಸ್ತಿ ಇರುತ್ತೆ. ಈಗ ಆಲ್ರೆಡಿ ಡಾಕ್ಟರ್ ಮಂಜು ಅವರು ಎಕ್ಸ್ಪ್ಲೈನ್ ಮಾಡ್ದಂಗೆ ಸೊ ಯಾವ್ಯಾವ ರೀತಿಯಲ್ಲಿ ನಾವು HDL LDLನ ಇಂಪ್ರೂವ್ ಮಾಡ್ಕೋಬೋದು, HDLನ ಇಂಪ್ರೂವ್ ಮಾಡ್ಕೊಂಡು LDL ಕಡಿಮೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಈಗ LDL ಮೇಯ್ನ್ ಬ್ಯಾಡ್ ಕೊಲೆಸ್ಟ್ರಾಲ್. LDL ಅಂದರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಏನು ಹೇಳ್ತೀವಿ. ಆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಕೊಲೆಸ್ಟ್ರಾಲು ಇಸ್ ಅ ವೆರಿ ಬ್ಯಾಡ್ ಕೊಲೆಸ್ಟ್ರಾಲ್. ಅದೇನೆಂದರೆ ರಕ್ತನಾಳದಲ್ಲಿ ಸೇಮ್ ಈಗ ಶುಗರು, ಬಿ ಪಿ, ಸ್ಮೋಕಿಂಗು, ಆಲ್ಕೋಹಾಲ್ ಹೆಂಗೆ ನಮ್ಮ ರಕ್ತನಾಳನ ಡ್ಯಾಮೇಜ್ ಮಾಡುತ್ತೋ ಈ ಕೊಲೆಸ್ಟ್ರಾಲು ಅದೇ ಥರ ಡ್ಯಾಮೇಜ್ ಮಾಡುತ್ತೆ. ಇನ್ಸೈಡ್ ಲೇಯರ್, ಅದನ್ನು ಇಂಟಿಮಾ ಅಂತ ನಾವೇನು ಹೇಳ್ತೀವಿ, ಎಂಡೋಥೀಲಿಯಲ್ ಇಂಜುರಿ ಅಂತ ಏನು ಹೇಳ್ತೀವಿ. ಸೊ ಅದು ಇಂಜುರಿ ಆದಾಗ ಕೊಲೆಸ್ಟ್ರಾಲ್ ಹೋಗಿ ಡೆಪಾಸಿಟ್ ಆಗುತ್ತೆ ರಕ್ತನಾಳದಲ್ಲಿ. ಆ ಡೆಪಾಸಿಟ್ ಆದಾಗ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿ ಅದರ ಎಗನೆಸ್ಟಾಗಿ ಆ್ಯಕ್ಟ್ ಆಗಿ ಅದನ್ನ ಇನ್ನೂ ಡ್ಯಾಮೇಜ್ ಮಾಡ್ಕೊತಾ ಹೋಗಿ ರಕ್ತನಾಳ ಬ್ಲಾಕ್ ಆಗಿ ಕೊಲೆಸ್ಟ್ರಾಲ್ ತುಂಬ ಬ್ಲಾಕ್ ಆಗಿಬಿಟ್ರೆ ಐದರ್ ಹಾರ್ಟ್ ಅಟ್ಯಾಕು, ಸ್ಟ್ರೋಕು ಆ ಥರ ಏನಾದರೂ ಆಗ್ಬೋದು. ಈ ಕೊಲೆಸ್ಟ್ರಾಲ್ನ ಹೆಂಗೆ ನಾವು ತಡೆಗಟ್ಬೋದು ಅಂತಂದರೆ, ಈಗ ಇಮಿಡಿಯೇಟ್ ಆಗಿ ಅಂದರೆ ಸ್ವಲ್ಪ ಕೊಲೆಸ್ಟ್ರಾಲ್ ಇದೆ ಅಂತ ನಮ್ಮ ಬಾಡಿ ಲೆವೆಲಲ್ಲಿ ಬಂದಿದೆ ಅಂದರೆ ಸ್ಟ್ಯಾಟಿನ್ಸ್ ಅನ್ನೋ ಮೆಡಿಸಿನ್ಸ್ ಸ್ಟಾರ್ಟ್ ಮಾಡಿಬಿಟ್ಟು ಅದನ್ನು ಹದ್ಬಸ್ತಲ್ಲಿ ಇಟ್ಕೋಬೋದು. ತುಂಬ ಜಾಸ್ತಿ ಆದಾಗ ಐದರ್ ಸರ್ಜರಿ ಇಲ್ಲ ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ ಬೇಕಾಗಿ ಬರುತ್ತೆ. ಇನ್ನು ಡಾಕ್ಟರ್, ರಕ್ತನಾಳದಲ್ಲಿ ಯಾವುದಾದ್ರೂ ಡೇಂಜರಸ್ ಸಿಂಟಮ್ಸ್ಗಳು ಕಾಣಿಸ್ಬಂದಂತಹ ಸಂದರ್ಭದಲ್ಲಿ ಅಥವಾ ಸಮಸ್ಯೆಗಳು ಕಾಣಿಸ್ಕೊಂಡಂತಹ ಸಂದರ್ಭದಲ್ಲಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ? ಖಂಡಿತವಾಗ್ಲೂ. ಈಗ ಕಾಲಲ್ಲಿ ನಮಗೆ 2 ಥರದ ರಕ್ತನಾಳಗಳಿದೆ. ಒಂದು ಆರ್ಟ್ರಿ ಅಂತ ಹೇಳ್ತೀವಿ. ಆರ್ಟ್ರಿನಲ್ಲಿ ನಮಗೆ ಬ್ಲಾಕೇಜ್ ಆಯಿತು ಅಂತ ಹೇಳಿದ್ರೆ ನಡಿಬೇಕಾದ್ರೆ ನೋವಾಗುತ್ತೆ, ಕುಂತಲ್ಲೇ ನೋವಾಗುವಂಥದ್ದು, ಕಾಲಲ್ಲಿ ಗಾಯ ಆಗುವಂಥದ್ದು, ಗ್ಯಾಂಗ್ರೀನ್ ಆಗುವಂಥದ್ದು. ಸೊ ಈ ತೊಂದರೆಗಳು ಬರುತ್ತೆ. ಆ್ಯಂಡ್ ಅದು ಬಿಟ್ಟು ವೇನ್ಸಲ್ಲಿ ಏನಾದರೂ ತೊಂದರೆ ಆಯಿತು ಅಂತ ಹೇಳಿದ್ರೆ ನಮಗೆ DVT ಅಂತ ನಾವೀಗೇನು ಮುಂಚೆ ಏನು ಹೇಳಿದ್ವೋ, ಡೀಪ್ ವೇನ್ ಥ್ರಾಂಬೋಸಿಸ್, ಅದು ಆದಾಗ ಕಾಲು ತುಂಬ ದೊಡ್ಡ ಗಾತ್ರದಲ್ಲಿ ಊದ್ಕೊಳ್ಳುತ್ತೆ. ಆ ಥರ ಆದಾಗ ಇಮಿಡಿಯೇಟ್ಲಿ ನೀವು ಮೆಡಿಕಲ್ ಕೇರ್ ತಗೋಬೇಕು. ಊತ ಬರುವಂಥದ್ದು, ಭಾರ ಅನಿಸೋವಂಥದ್ದು, ನೋವು, ಟೈಟ್ನೆಸ್, ಅದು ಬಿಟ್ಟು ಬ್ಲೀಡಿಂಗ್ ಆಗುವಂಥದ್ದು ವ್ಯಾರಿಕೋಸ್ ವೇನ್ಸಿಂದ, ಅಥವಾ ವೇನ್ಸ್ ಹೆಪ್ಪಗಟ್ಬಿಟ್ಟು ಕ್ಲಾಟ್ ಆಗಿ ನಿಮಗೆ ಅಲ್ಲಿ ಗಡ್ಡೆ ಥರ ಆಗುವಂಥದ್ದು, ಇದೆಲ್ಲ ಸಮಸ್ಯೆ ಇತ್ತು ಅಂತ ಹೇಳಿದ್ರೆ ನೀವು ಇಮಿಡಿಯೇಟಾಗಿ ವ್ಯಾಸ್ಕ್ಯುಲರ್ ಸರ್ಜನ್ಸ್ ಒಂದು ಕನ್ಸಲ್ಟೇಷನ್ ಬೇಕಾಗುತ್ತೆ. ಓಕೆ ಡಾಕ್ಟರ್, ಇನ್ನು ರಕ್ತನಾಳದಲ್ಲಿ ಕಾಣಿಸಿಕೊಳ್ಳುವಂತಹ ಸಮಸ್ಯೆ ಇದೆಯಲ್ಲ, ಇದು ವಂಶ ಪಾರಂಪರ್ಯವಾಗಿ ಬರುತ್ತಾ? ಜೊತೆಗೆ ಇದನ್ನು ಪತ್ತೆ ಹಚ್ಚೋದು ಹೇಗೆ ಅಂತೇಳಿ? ಹೌದು, ಕರೆಕ್ಟು. ವಂಶ ಪಾರಂಪರ್ಯವಾಗಿಯೂ ಬರುತ್ತೆ ಮತ್ತು ಕೆಲವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸಿಂದನೂ ಇದರಿಂದನೂ ಬರುತ್ತೆ. ವಂಶ ಪಾರಂಪರ್ಯವಾಗಿ ಬರುವಂಥ ರಕ್ತನಾಳದ ಪ್ರಾಬ್ಲಮ್ಸು ಸ್ವಲ್ಪ ಕಡಿಮೆ ಇದೆ ಕಂಪೇರ್ ಟು ಲೈಫ್ ಸ್ಟೈಲ್ ಇದರಿಂದ ಬರುವಂಥದ್ದು. ವಂಶ ಪಾರಂಪರ್ಯದಿಂದ ಬರುವಂತಂದರೆ ಈಗ ಅಪ್ಪ ಅಮ್ಮಗಿತ್ತು, ಇಲ್ಲ ತಾತ ಅಜ್ಜಿಗಿತ್ತು, ಇಲ್ಲ ಅಂತಂದರೆ ದೂರದ ರಿಲೇಟಿವ್ಸ್ಗೆ ಯಾರಿಗೂ ಇತ್ತು, ಅಂಥವ್ರಿಗಿದ್ದಾಗ ನಮಗೆ ಬರೋಂಥ ಚಾನ್ಸಸ್ ಎಷ್ಟಿರುತ್ತೆ. ಆ್ಯಕ್ಚುಲಿ ರಿಲೇಟಿವ್ಸಲ್ಲಿ ಮದುವೆ ಆಗೋದ್ರಿಂದ, ಅಂದರೆ ಈಗ ಫಸ್ಟ್ ಡಿಗ್ರಿ ರಿಲೇಟಿವ್ಸ್, ಸೆಕೆಂಡ್ ಡಿಗ್ರಿ ರಿಲೇಟಿವ್ಸ್ ಅಂತ ಅಂತೀವಿ, ಅತ್ತೆ ಮಗಳು, ಮಾವ ಮಗಳು, ಆ ಥರ ನಾವು ಹೆಂಗೆ ಮದುವೆ ಮಾಡ್ಕೊತೀವಿ, ಅವಾಗ ಇದರಿಂದ ಈಗ ಏನಾಗುತ್ತಂದರೆ, ಈಗ ನಮ್ಮ ಪೇರೆಂಟ್ಸ್ ಸೈಡಲ್ಲೂ ಅಷ್ಟೇ ಅಲ್ಲ, ಅವ್ರ ಪೇರೆಂಟ್ಸ್ ಸೈಡಲ್ಲೂ ಗೊತ್ತಾಗೋದಿಲ್ಲ. ಬಟ್ ಇಬ್ಬರು ಮ್ಯಾರೇಜ್ ಆದಾಗ ಏನಾಗುತ್ತೆ, ಆ ಜೀನ್ಸು ಪರ್ಸೆಂಟೇಜ್ ಜಾಸ್ತಿ ಆಗಿಬಿಟ್ಟು ಆವಾಗ ಹೆರಿಡಿಟ್ರಿ ಪ್ರಾಬ್ಲಮ್ಸ್ ಬರೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ.
ಹೆರಿಡಿಟ್ರಿಯಿಂದ ಬರುವಂಥ ರಕ್ತನಾಳದ ಪ್ರಾಬ್ಲಮ್ಸ್ ಏನು ಬರುತ್ತೆ ಅಂತಂದರೆ ಒಂದು ಮಾರ್ಫನ್ ಸಿಂಡ್ರೋಮ್ ಅಂತ ಬರ್ಬೋದು, ಇನ್ನೊಂದು ಇ ಡಿ ಸಿಂಡ್ರೋಮ್ ಅಂತಾರೆ, ಎಹ್ಲೆಸ್ ಡ್ಯಾನ್ಲೋಸ್ ಸಿಂಡ್ರೋಮ್ ಅಂತ, ಇನ್ನು ಕೆಲವು ಅನ್ಯೂರಿಸಮ್ಸ್ ಅಂತ ಬರುತ್ತೆ. ಅನ್ಯೂರಿಸಮ್ಸ್ ಅಂದ್ರೆ ಏನಂದ್ರೆ ಈಗ ವೆರಿಕೋಸ್ ವೇನ್ಸ್ ಹೆಂಗೆ ವೇನ್ಸ್ ಅಲ್ಲಿ ಇರುತ್ತೋ ಅದೇ ತರ ಆರ್ಟ್ರೀಸ್ ಅಲ್ಲಿ ಈಗ ಮಹಾ ಅಪಧಮನಿ ಅಂತ ಹೇಳ್ತೀವಿ, ಅಯೋರ್ಟ ಬಲೂನ್ ತರ ದೊಡ್ಡದಾಗಿ ಊತಾ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅದು ಒಡೆದು ಬಿಡ್ಬೋದು. ಈಗ ಕೆಲವ್ರು ಹೇಳ್ತಾರೆ ಚೆನ್ನಾಗಿದ್ನಪ್ಪ ನಮ್ಮ ಜೊತೆ ಮಾತಾಡ್ತಿದ್ದ ನೆನ್ನೆ, ಹಂಗೆ ಸಡನ್ ಆಗಿ ಸತ್ತೋಗ್ಬಿಟ್ಟ ಅಂತ. ಅವ್ರು ಆ್ಯಕ್ಚುಲಿ ತುಂಬ ಜನಕ್ಕೆ ಹಾರ್ಟ್ ಅಟ್ಯಾಕ್ ಇಲ್ದಿರ ಇರ್ಬೋದು, ಅವ್ರಿಗೆ ಈ ಥರ ಅನ್ಯೂರಿಸಮ್ಸ್ ಆಗಿ ಡೆತ್ ಆಗಿರುವಂಥ ಚಾನ್ಸಸ್ ತುಂಬ ಇರುತ್ತೆ. ಸೊ ಈ ಥರ ಯಾವಾಗ ನಾವು ಈಗ ಹೆರಿಡಿಟ್ರಿಯಿಂದ ಬಂದಿದೆ ಅಂತ ತಿಳ್ಕೊಳ್ಬೇಕಂತಂದರೆ, ಈಗ ರಿಲೇಟಿವ್ಸಲ್ಲಿ 40 ವರ್ಷಕ್ಕಿಂತ ಕೆಳಗಡೆ ಸಡನ್ ಆಗಿ ಡೆತ್ ಆಗಿರುವಂಥವ್ರು, ಇಲ್ಲ ತುಂಬ ಜನ ಕಾಲಲ್ಲಿ ಕೈಯಲ್ಲಿ ಗ್ಯಾಂಗ್ರೀನ್ ಹೋದಂತ ಬಂದಿರುವಂಥವ್ರು, ಅಂದರೆ 40 ವರ್ಷ 50 ವರ್ಷಕ್ಕಿಂತ ಕಡಿಮೆ. ಯಾಕಂದರೆ ಯೂಶಲಿ ರಕ್ತನಾಳದ ಪ್ರಾಬ್ಲಮ್ಸ್ 50 ವರ್ಷದ ಮೇಲೆ ಬರುತ್ತೆ. ಸೊ 40 ವರ್ಷಕ್ಕಿಂತ ಕೆಳಗಡೆ ಬಂದಿರೋರು ಅಂದರೆ ಯೂಶಲಿ ಅವ್ರಿಗೆ ಮೋಸ್ಟ್ಲಿ ಫ್ಯಾಮಿಲಿಯಲ್ಲಿ ಇರ್ಬೋದು, ಹೆರಿಡಿಟ್ರಿಯಿಂದ ಇರ್ಬೋದು. ಅದು ಓಕೆ ಡಾಕ್ಟರ್. ಇನ್ನು ರಕ್ತನಾಳದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ರೀತಿ ಟಿಪ್ಸನ್ನು ಕೊಡ್ತೀರಿ ಅಂತ? ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಜೀವನ ಶೈಲಿಯನ್ನು ಸರಿ ಮಾಡ್ಕೋಬೇಕು. ಆಹಾರ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ನಮಗೆ ಸಿರಿಧಾನ್ಯಗಳು, ಫ್ರೂಟ್ಸ್ ಮತ್ತು ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಆದಷ್ಟು ಕೊಬ್ಬಿನ ಅಂಶ ಇರುವಂಥ ಪದಾರ್ಥಗಳನ್ನು ತಿಂದೇ ಇರುವಂಥದ್ದು, ಆ್ಯಂಡ್ ರೆಡ್ ಮೀಟ್ ಅಂತ ಏನು ಹೇಳ್ತೀವೋ ಅದನ್ನು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಅಷ್ಟೇ ಅಲ್ಲದೆ ರೆಗ್ಯುಲರ್ ಎಕ್ಸಸೈಸ್ ಮಾಡಬೇಕು. ರೆಗ್ಯುಲರ್ ಎಕ್ಸಸೈಸ್, ಹೆಲ್ದಿ ಡಯಟ್, ಪ್ಲಸ್ ನೀವು ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನನ್ನು ತುಂಬ ಕಂಟ್ರೋಲಲ್ಲಿ ಇಟ್ಕೊಂಡು ಸ್ಟ್ರೆಸ್ಸರ್ ಆ್ಯಕ್ಟಿವಿಟೀಸ್ ಏನಿದೆಯೋ ಅದನ್ನೆಲ್ಲ ಕಮ್ಮಿ ಮಾಡಿ ಜೀವನ ಶೈಲಿನ ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ನಾವು ಈ ವ್ಯಾಸ್ಕ್ಯುಲರ್ ಪ್ರಾಬ್ಲಮ್ಸ್ನ ದೂರ ಇಡ್ಬೋದು. ಓಕೆ ಡಾಕ್ಟರ್, ಇನ್ನು ರಕ್ತನಾಳದ ಸಮಸ್ಯೆಗೆ ಮಾಡ್ರನ್ ಟ್ರೀಟ್ಮೆಂಟ್ ಹೇಗಿದೆ ಮತ್ತು ಎಲ್ಲ ಆಸ್ಪತ್ರೆಗಳಲ್ಲೂ ಸಿಗುತ್ತಾ ಇದು? ಅದೇ ನಾನು ಆವಾಗಲೇ ಎಕ್ಸ್ಪ್ಲೈನ್ ಮಾಡ್ದಂಗೆ ಎಂಡೋವ್ಯಾಸ್ಕ್ಯುಲರ್ ಸರ್ಜರಿ ಅದು ಮಾಡ್ರನ್ ಟ್ರೀಟ್ಮೆಂಟು ನಮ್ಮ ವ್ಯಾಸ್ಕ್ಯುಲರ್ ಸರ್ಜರಿಯಲ್ಲಿ. ಏನಂದರೆ ಒಂದು ಸಣ್ಣ ನೀಡಲಿಂದ ಎಲ್ಲ ದೊಡ್ಡ ಆಪ್ರೇಷನ್ಸ್ ಮಾಡುವಂಥದ್ದು. ಬಟ್ ಇನ್ನು ನಮ್ಮ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಜಿಲ್ಲಾ ವ್ಯವಸ್ಥೆವರೆಗೂ ಬಂದಿದೆ, ಅಂದರೆ ಡಿಸ್ಟಿಕ್ ಲೆವೆಲ್ವರೆಗೂ ಬಂದಿದೆ. ಇನ್ನು ತಾಲೂಕು ಲೆವೆಲಲ್ಲಿ ಅಷ್ಟು ಇದಿಲ್ಲ. ಅಂದರೆ ನಮ್ಗೆ ಮೇಯ್ನಾಗಿ ಕ್ಯಾತ್ ಲ್ಯಾಬ್ ಫೆಸಿಲಿಟಿ ಇರಬೇಕಾಗುತ್ತೆ. ಈಗ ಹೆಂಗೆ ಹಾರ್ಟ್ ಅಟ್ಯಾಕ್ ಬಂದಾಗ ಏಂಜಿಯೋಪ್ಲಾಸ್ಟಿ ಸ್ಟೆಂಟಿಂಗ್ ಮಾಡ್ತಾರೆ ಕಾರ್ಡಿಯಾಲಜಿಸ್ಟು, ಅದೇ ಥರ ನಮಗೆ ಎಂಡೋವ್ಯಾಸ್ಕ್ಯುಲರ್ ಪ್ರೊಸೀಜರ್ಸ್ ಬೇಕಂದರೆ ಒಂದು ಕ್ಯಾತ್ ಲ್ಯಾಬು ಇಲ್ಲ ಒಂದು DSA ಅಂತ ಒಂದು CR ಬೇಕಾಗುತ್ತೆ, ಒಂದು ಸಣ್ಣ ಎಕ್ಸ್ರೇ ಮಿಷಿನ್ ಥರದ್ದು. ಬಟ್ ಅದು ಮೋಸ್ಟ್ ಆಫ್ ದ ಹಾಸ್ಪಿಟಲ್ಸ್ ಇಲ್ಲ. ಬಟ್ ಕಂಪೇರ್ ಟು ಒಂದು 5 ವರ್ಷ 6 ವರ್ಷದ ಮುಂಚೆ ಕಂಪೇರ್ ಮಾಡಿದ್ರೆ ಈಗ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕಲ್ಲೂ ಈಗ ಲಭ್ಯ ಇದೆ. ಸೊ ಇನ್ ದ ಫ್ಯೂಚರ್ ಮೋಸ್ಟ್ಲಿ ಇನ್ನು ತಾಲೂಕು ಲೆವೆಲ್ಲು ಹಳ್ಳಿ ಲೆವೆಲಲ್ಲೂ ಬರುವಂಥ ಚಾನ್ಸಸ್ ಇದೆ. ಓಕೆ ಡಾಕ್ಟರ್, ಒಂದೇ ಕಡೆ ಕೂರೋದು ಎಷ್ಟರ ಮಟ್ಟಿಗೆ ಪ್ರಾಬ್ಲಮ್ ಆಗುತ್ತೆ ಮನುಷ್ಯನಿಗೆ ಅಂತೇಳಿ? ಹೌದು, ನಾನು ಹೇಳ್ದಂಗೆ ನಮಗೆ ಕಾಫ್ ಮಸಲ್ಸ್, ಇಲ್ಲಿ ಮಂಡಿ ಕೆಳಗಡೆ ಏನು ಮಸಲ್ ಇದೆಯಲ್ವಾ ಅದು ಸೆಕೆಂಡ್ ಪಂಪ್ ಥರ ನಮಗೆ ನಡೀತಾ ಇರಬೇಕಾದ್ರೆ ಕಾಲಿಗೆ ಬರುವಂಥ ರಕ್ತನ ವಾಪಸ್ ಹಾರ್ಟ್ ಕಡೆಗೆ ಪುಷ್ ಮಾಡುವಂಥ ಮಸಲ್ಸೇ ಕಾಫ್ ಮಸಲ್ಸ್. ಸೊ ನಾವು ನಡೀದೇ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕಾಲಲ್ಲಿ ರಕ್ತ ಉಳ್ಕೊಳ್ಳುತ್ತೆ, ಅದರಿಂದ ನಮಗೆ ವ್ಯಾಲ್ವ್ ಪ್ರಾಬ್ಲಮ್ ಆಗಿಬಿಟ್ಟು ವ್ಯಾರಿಕೋಸ್ ವೇನ್ಸ್ ಬರುವಂಥ ಚಾನ್ಸಸ್, ಅಥವಾ ಕ್ಲಾಟ್ ಆಗಿಬಿಟ್ಟು DVT ಆಗುವಂಥ ಚಾನ್ಸಸ್ ಇರಬಹುದು. ಸೊ ಇದನ್ನು ಈಗ ಸದ್ಯಕ್ಕೆ ನಾವು ವರ್ಕ್ ಫ್ರಮ್ ಹೋಮ್ ಅಥವಾ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ 12 ಗಂಟೆ 20 ಗಂಟೆ ಫ್ಲೈಟಲ್ಲೆಲ್ಲ ಹೋಗೋರಿಗೆ ನಾವು ಹೇಗೆ ಇದನ್ನೆಲ್ಲ ನಾವು ಇದರಿಂದ ಬರುವಂಥ ಪ್ರಾಬ್ಲಮ್ನ ತಡೆಗಟ್ಟಬಹುದು ಅಂತ ಹೇಳಿದ್ರೆ, ಚೆನ್ನಾಗಿ ನೀರು ಕುಡಿಬೇಕು. ಪ್ರತಿಯೊಬ್ಬರು ಫ್ಲೈಟಲ್ಲಿ ಹೋಗಲಿ ಕಾರಲ್ಲಿ ಹೋಗಲಿ ಅಟ್ಲೀಸ್ಟ್ 1 ಗಂಟೆಗೆ ಒಂದು ಸಾರಿ ಎದ್ದು ಓಡಾಡಬೇಕು, ಅಥವಾ ಕಾರ್ ನಿಲ್ಲಿಸ್ಬಿಟ್ಟು ಕಾರ್ ಸುತ್ತಲೂ ಒಂದು ರೌಂಡ್ ಹಾಕುವಂಥದ್ದು, ಅಥವಾ ಕುಂತಲ್ಲೇ ಕಾಲನ್ನ ಈ ಥರ ಪಂಪ್ ಮಾಡ್ತಾ ಇದ್ರೂ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಸೊ ಈಗ ಕುಂತಿರ್ಬೇಕಾದ್ರೆ ಈ ಥರ ನಾವು ಈ ಮೆಷರ್ಸ್ ತಗೊಳ್ಳೋದ್ರಿಂದ ನಾವು ಈ ಪ್ರಾಬ್ಲಮ್ಸ್ನ ತಡೆಗಟ್ಬೋದು. ಓಕೆ ಡಾಕ್ಟರ್, ಬಹಳಷ್ಟು ಜನ ಈ ರಕ್ತನಾಳದ ಸಮಸ್ಯೆಗೆ ಹೋಮ್ ರೆಮಿಡಿಯನ್ನು ಪ್ರಿಫರ್ ಮಾಡ್ತಾರೆ, ಆಟೋಮೆಟಿಕ್ ಆಗಿ ಅದನ್ನು ತೆಗೆದುಕೊಳ್ಬಿಡ್ತಾರೆ. ಇದು ಎಷ್ಟು ಡೇಂಜರು? ಇದರಿಂದ ಸಾಧ್ಯನ ಸಮಸ್ಯೆ ಬಗೆಹರಿಯೋದಕ್ಕೆ? ಅಂದರೆ ಲೈಕ್ ಈಗ ಆಯುರ್ವೇದ ಇಲ್ಲ ಹೋಮಿಯೋಪತಿ ಆ ಥರದ್ದು ಏನಾದ್ರು ತೊಗೊಂಡಾಗ ನಾವು ಮೇಯ್ನಾಗಿ ನೋಡ್ತೀವಿ ಒಂದು ಆಯಿಲ್ಸು ಇಲ್ಲ ಅಂತಂದರೆ ಮಸಾಜಿಂಗು ಆ ಥರ. ನಮ್ಮ ತುಂಬ ಪೇಷಂಟ್ಸ್ ಬರ್ತಾರೆ ನಮ್ಮ ಹತ್ರ, ಸರ್ ನಾವು 5 ತಿಂಗಳು ಮಸಾಜ್ ಮಾಡ್ಕೊಂಡ್ವಿ, ಲೀಚ್ ಥೆರಪಿ ಮಾಡ್ಕೊಂಡ್ವಿ, ಅದು ಇದು ಅಂತ. ಬಟ್ ನಮ್ಮ ಹತ್ರ ಬರೋಷ್ಟಕ್ಕೆ ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದಿರ್ತಾರೆ. ಒಂದು ತಿಳ್ಕೊಳ್ಳಿ, ರಕ್ತನಾಳದಲ್ಲಿರುವಂಥ ಬ್ಲಾಕೇಜು ಯಾವುದೇ ಮಸಾಜು, ಯಾವುದೇ ಆಯಿಲು, ಯಾವುದೇ ಮೆಡಿಸಿನಿಂದ ಓಪನ್ ಅಪ್ ಆಗೋದಿಲ್ಲ. ಸೊ ಅದನ್ನು ಏನು ಮಾಡಬೇಕಂದ್ರೆ ರಕ್ತನಾಳ ಒಂದೊಂದು ಪದರವಾಗಿ ಆಗಿ ಅದು ಬ್ಲಾಕ್ ಆಗಿ 30%, 40%, 50% ಆ ಥರ ಒಂದೊಂದು ಪದರದಿಂದ ಆಗಿ ಬ್ಲಾಕ್ ಆಗುತ್ತೆ ಹೊರತು ಅದನ್ನು ಮೇಲೆ ಯಾವುದೋ ಒಂದು ಮಸಾಜು, ಮೇಲೆ ಯಾವುದೋ ಒಂದು ಆಯಿಲ್ ಹಚ್ಚೋದ್ರಿಂದ ಅದು ಕಡಿಮೆ ಆಗಲ್ಲ. ಹೋಮ್ ರೆಮಿಡೀಸ್ ಅಂದರೆ ಕೆಲವು ಆಯುರ್ವೇದ ಇದು ಲೈಕ್ ಅರಿಶಿನ ತಗೊಳ್ಳಿ, ಅದು ಕೆಲವರೆಗೂ ಸ್ವಲ್ಪ ಅಂದರೆ ಲೈಕ್ ಇನಿಷಿಯಲ್ ಸ್ಟೇಜಸಲ್ಲಿ ಹೆಲ್ಪ್ ಮಾಡ್ಬೋದು ಹೊರತು ಅದು ಆಲ್ರೆಡಿ ಅಡ್ವಾನ್ಸ್ ಸ್ಟೇಜಲ್ಲಿ ಇದೆ ಅಂದರೆ ಅದನ್ನು ಹೆಲ್ಪ್ ಮಾಡೋಕ್ಕಾಗಲ್ಲ. ಇನ್ನು ಕೆಲವು ಸತಿ ಮಸಾಜು ನಮ್ಮ ಬಾಡಿಯಲ್ಲಿ ಡ್ರೆಡೆಡ್ ಕಾಂಪ್ಲಿಕೇಶನ್ ಆಗ್ಬೋದು. ಈಗ ಡಾಕ್ಟರ್ ಮಂಜು ಅವ್ರು ಎಕ್ಸ್ಪ್ಲೈನ್ ಮಾಡ್ದಂಗೆ DVT ಏನಾದ್ರು ಇದ್ದರೆ ಆ ಟೈಮಲ್ಲಿ ಪೇಷಂಟ್ಗೆ ಮಸಾಜ್ ಮಾಡೋಕ್ಕೆ ಹೋದಾಗ ಆ ಕ್ಲಾಟು
ರಿಲೀಸ್ ಆಗಿ ಲಂಗ್ಸ್ಗೆ ಹೋಗ್ಬಿಟ್ಟು ಪೇಷಂಟು ಸಾಯೋವಂಥ ಪರಿಸ್ಥಿತಿನೂ ಬರುತ್ತೆ. ಸೊ ಅದಕ್ಕೆ ಯಾವಾಗ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಅಂದರೆ ನಿಮ್ಗೇನೋ ತುಂಬ ಪ್ರಾಬ್ಲಮ್ ಮಾಡ್ತಿಲ್ಲ, ಜಸ್ಟ್ ಕಾಸ್ಮೆಟಿಕ್ವರೆಗೂ ಪ್ರಾಬ್ಲಮ್ ಮಾಡ್ತಾ ಇದೆ ಅಂದರೆ ಓಕೆ. ಬಟ್ ನಿಮ್ಗೆ ಆಲ್ರೆಡಿ ಸಿಮ್ಟಮ್ಸ್ ಬರ್ತಾ ಇದೆ, ಅದರಿಂದ ಪೇಯ್ನ್ ಇಲ್ಲ ಅಂದರೆ ಏನಾದರೂ ಬೇರೆ ರೋಗ ಲಕ್ಷಣಗಳು ಕಾಣಿಸ್ತಾ ಇದೆ ಅಂದರೆ ತುಂಬ ಹೋಮ್ ರೆಮಿಡಿ ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ವ್ಯಾಸ್ಕ್ಯುಲರ್ ಸರ್ಜನ್ನ ಬಂದು ಮೀಟಾಗಿ ನಿಮಗೆ ಅದರ ಏನು ಪ್ರಾಬ್ಲಮ್ ಇದೋ ಕರೆಕ್ಟಾಗಿ ಹೇಳಿದ್ರೆ ಅವ್ರಿಗೆ ಅದು ಕರೆಕ್ಟಾಗಿ ಏನು ಕೊಡಬೇಕೋ ಡಿಸಿಷನ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ಯೂಸ್ಫುಲ್ ಮಾಹಿತಿಯನ್ನು ಶೇರ್ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನಿಮಗೂ ಕೂಡ ರಕ್ತನಾಳದ ಶಸ್ತ್ರಚಿಕಿತ್ಸೆಯ ಬಗ್ಗೆ ಡೌಟ್ ಇದ್ದರೆ ಅಥವಾ ರಕ್ತನಾಳದ ಆರೋಗ್ಯದ ಬಗ್ಗೆ ಪ್ರಶ್ನೆಗಳಿದ್ದರೆ ನೀವು ಡಾಕ್ಟರನ್ನು ನೇರವಾಗಿ ವಿಸಿಟ್ ಮಾಡ್ಬೋದು. ಅಡ್ರೆಸ್ ಕಾರ್ಡ್ ಡಿಸ್ಪ್ಲೇ ಆಗ್ತಾ ಇದೆ, ನೋಟ್ ಮಾಡ್ಕೊಳ್ಳಿ. ನೇರವಾಗಿ ಹೋಗಿ ಡಾಕ್ಟರನ್ನ ಭೇಟಿ ಮಾಡಿ ಟ್ರೀಟ್ಮೆಂಟನ್ನು ಕೂಡ ಪಡಿಬಹುದಾಗಿದೆ. ಇನ್ನು ದೂರವಾಣಿ ನಂಬರ್ ಮೂಲಕ ಕೂಡ ನೀವು ಡಾಕ್ಟರನ್ನು ಕನ್ಸಲ್ಟ್ ಮಾಡಬಹುದು. ಅಡ್ರೆಸ್ಸು, ದೂರವಾಣಿ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ನೋಟ್ ಮಾಡ್ಕೊಳ್ಳಿ, ಡಾಕ್ಟರನ್ನು ಕನ್ಸಲ್ಟ್ ಮಾಡಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದರೆ ಪಬ್ಲಿಕ್ ಟಿವಿ.